ಕಥೆ ಆರಂಭವಾಗುವುದು ಒರಟಾದ ಕಲ್ಲುಗಳಿಂದ ಕೂಡಿನ ವೈಕಿಂಗ್ಗಳ ದ್ವೀಪದಲ್ಲಿ. ಇಲ್ಲಿ ಜೀವನ ಎಂದಿಗೂ ಸುಲಭವಲ್ಲ. ಆಕಾಶದಿಂದ ಆಗಾಗ ಡ್ರ್ಯಾಗನ್ಗಳು ದಾಳಿ ಮಾಡಿ ಜನರ ಜಾನುವಾರುಗಳನ್ನು ಕದ್ದು ಮನೆಗಳಿಗೆ ಬೆಂಕಿ ಹಚ್ಚುತ್ತಿರುತ್ತವೆ. ಅದಕ್ಕಾಗಿ ಈ ದ್ವೀಪದ ವೈಕಿಂಗ್ ಯೋಧರು ಯಾವಾಗ್ಲೂ ಯುದ್ಧಕ್ಕೆ ಸಿದ್ಧರಾಗಿರುತ್ತಾರೆ. ಆ ರಾತ್ರಿ ಕೂಡ ಅದೇ ಪರಿಸ್ಥಿತಿ. ಹಠಾತ್ತನೆ ಅಪಾಯದ ಗಂಟೆ ಮೊಳಗುತ್ತದೆ. ಮತ್ತೊಮ್ಮೆ ಡ್ರ್ಯಾಗನ್ಗಳು ದಾಳಿ ಮಾಡಿವೆ. ಯೋಧರು ತಮ್ಮ ಆಯುಧಗಳನ್ನು ಹಿಡಿದು ಹೊರಗೆ ಓಡ್ತಾರೆ. ಬೆಂಕಿಯ ಜ್ವಾಲೆಗಳು ಇಡೀ ಆಕಾಶವನ್ನು ಕೆಂಪಾಗಿಸುತ್ತವೆ. ಈ ಗೊಂದಲದ ಮಧ್ಯೆ ನಮಗೆ ಹಿಕ್ಕಪ್ ಎಂಬ ಹುಡುಗನ ಪರಿಚಯವಾಗುತ್ತದೆ. ಉಳಿದವರಂತೆ ಅವನು ಯುದ್ಧ ಮಾಡುತ್ತಿಲ್ಲ, ಬದಲಿಗೆ ಆಶ್ಚರ್ಯದಿಂದ ಎಲ್ಲವನ್ನೂ ಗಮನಿಸುತ್ತಿದ್ದಾನೆ. ಅಷ್ಟರಲ್ಲಿ ಒಂದು ಡ್ರ್ಯಾಗನ್ ನೇರವಾಗಿ ಅವನ ಕಡೆಗೆ ದಾಳಿ ಮಾಡುತ್ತದೆ. ಆದರೆ ಕೊನೆಯ ಕ್ಷಣದಲ್ಲಿ ಗ್ರಾಮದ ಮುಖ್ಯಸ್ಥ ಸ್ಟಾಯಿಕ್ ದಿ ವಾಸ್ಟ್ ಬಂದು ಅವನನ್ನು ರಕ್ಷಿಸುತ್ತಾನೆ. ಸ್ಟಾಯಿಕ್ ಕೇವಲ ಗ್ರಾಮದ ನಾಯಕನಷ್ಟೇ ಅಲ್ಲ, ಹಿಕ್ಕಪ್ನ ತಂದೆಯೂ ಆಗಿದ್ದಾನೆ. ಅವನು ಕೋಪದಿಂದ ಇಲ್ಲಿ ಅಡ್ಡಬೇಡ, ನಿನ್ನ ಕೆಲಸಕ್ಕೆ ಹೋಗು ಎಂದು ಹಿಕ್ಕಪ್ಗೆ ಹೇಳುತ್ತಾನೆ. ನಿಜ ಹೇಳಬೇಕೆಂದರೆ ಹಿಕ್ಕಪ್ ಒಬ್ಬ ಯೋಧನಲ್ಲ. ಅವನು ತನ್ನ ಗುರು ಗಾಬರ್ ಜೊತೆ ಕಮ್ಮಾರನ ಕೆಲಸ ಮಾಡುತ್ತಾ ಯೋಧರಿಗೆ ಬೇಕಾದ ಆಯುಧಗಳನ್ನು ತಯಾರಿಸುತ್ತಿರುತ್ತಾನೆ. ಆದರೆ ಅವನ ಮನಸ್ಸಿನ ಆಸೆ ಬೇರೆ. ಎಲ್ಲರಂತೆ ತಾನೂ ಒಬ್ಬ ಶೂರ ವೈಕಿಂಗ್ ಯೋಧನಾಗಿ ಡ್ರ್ಯಾಗನ್ಗಳ ವಿರುದ್ಧ ಹೋರಾಡಬೇಕು ಎಂಬ ಕನಸು ಅವನದ್ದು. ಅದಕ್ಕಾಗಿ ಅವನು ಒಂದು ಹೊಸ ಯಂತ್ರವನ್ನು ತಯಾರಿಸಿದ್ದಾನೆ. ಆ ಯಂತ್ರದ ಮೂಲಕ ಹಗ್ಗಗಳನ್ನು ಎಸೆದು ಡ್ರ್ಯಾಗನ್ಗಳನ್ನು ಬಲೆಗೆ ಬೀಳಿಸಬಹುದು ಎಂದು ಅವನು ನಂಬಿದ್ದಾನೆ. ಆದರೆ ಗಾಬರ್ ಅದನ್ನು ನೋಡಿ ಇದು ಇನ್ನೂ ಸಿದ್ಧವಾಗಿಲ್ಲ ಎಂದು ಹೇಳಿ ಅವನ ಮಾತನ್ನು ಲೆಕ್ಕಿಸದೇ ಬಿಡುತ್ತಾನೆ. ಇನ್ನೊಂದೆಡೆ ಡ್ರ್ಯಾಗನ್ಗಳು ದಾಳಿ ಮುಂದುವರಿಸುತ್ತಿವೆ. ಊರಿನ ಯುವಕರು ಬೆಂಕಿಯನ್ನು ಆರಿಸಲು ಓಡಾಡುತ್ತಿದ್ದಾರೆ. ಅವರಲ್ಲಿ ಆಸ್ಟ್ರಿಡ್ ಎಂಬ ಬುದ್ಧಿವಂತಿ ಹುಡುಗಿ ಎತ್ತರಕ್ಕೆ ಹತ್ತಿ ನೀರನ್ನು ಸುರಿದು ಬೆಂಕಿಯನ್ನು ಆರಿಸುತ್ತಾಳೆ. ಅವಳ ಧೈರ್ಯ ಮತ್ತು ಚಾತುರ್ಯವನ್ನು ನೋಡಿ ಸ್ಟಾಯಿಕ್ ಕೂಡ ಮೆಚ್ಚುತ್ತಾನೆ. ಹಿಕ್ಕಪ್ಗೆ ಆಸ್ಟ್ರಿಡ್ ಮೇಲೆ ಗುಟ್ಟಾಗಿ ಪ್ರೀತಿಯೂ ಇರುತ್ತದೆ. ಇದರ ನಡುವೆ ಸ್ಟಾಯಿಕ್ ಒಂದು ಡ್ರ್ಯಾಗನ್ ಅನ್ನು ಸೆರೆಹಿಡಿಯುತ್ತಾನೆ. ಆದರೆ ಈ ಬಾರಿ ಇನ್ನೊಂದು ವಿಚಿತ್ರ ಸಂಗತಿ ನಡೆಯುತ್ತದೆ. ಎಲ್ಲರೂ ಭಯಪಡುವ ಅಪರೂಪದ ಡ್ರ್ಯಾಗನ್ ನೈಟ್ ಫ್ಯೂರಿ ಕೂಡ ಈ ದಾಳಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದು ಎಷ್ಟು ವೇಗವಾಗಿ ಹಾರುತ್ತದೆ ಎಂದರೆ ಇದುವರೆಗೂ ಯಾರೂ ಅದರ ಮುಖವನ್ನೇ ಸರಿಯಾಗಿ ನೋಡಿಲ್ಲ. ಯುದ್ಧ ತೀವ್ರವಾಗುತ್ತಿದ್ದಂತೆ ಗಾಬರ್ ಕೂಡ ಹೋರಾಟಕ್ಕೆ ಸೇರಿಕೊಳ್ಳುತ್ತಾನೆ. ಈ ಅವಕಾಶವನ್ನು ಬಳಸಿಕೊಳ್ಳಲು ಹಿಕ್ಕಪ್ ತನ್ನ ಯಂತ್ರವನ್ನು ಹಿಡಿದು ಕಿಟಕಿಯ ಬಳಿ ಕಾಯುತ್ತಾನೆ. ಸ್ವಲ್ಪ ಸಮಯದ ನಂತರ ಬೆಂಕಿಯ ಮಧ್ಯೆ ಕಪ್ಪು ನೆರಳಿನಂತೆ ಹಾರಿಕೊಂಡಿರುವ ನೈಟ್ ಫ್ಯೂರಿಯನ್ನು ಅವನು ನೋಡುತ್ತಾನೆ. ಒಂದು ಕ್ಷಣವೂ ಯೋಚಿಸದೆ ತನ್ನ ಯಂತ್ರವನ್ನು ಪ್ರಯೋಗಿಸುತ್ತಾನೆ. ಕೆಲವೇ ಕ್ಷಣಗಳಲ್ಲಿ ಆಕಾಶದಲ್ಲಿ ನೋವಿನ ಕಿರುಚಾಟ ಕೇಳಿಸುತ್ತದೆ. ನಿಜವಾಗಿಯೂ ನಾನು ಹೊಡೆದೆನಾ ಎಂಬ ಕುತೂಹಲದಿಂದ ಹಿಕ್ಕಪ್ ಹೊರಗೆ ಓಡುತ್ತಾನೆ. ಅವನಿಗೆ ಆಶ್ಚರ್ಯವಾಗುವಂತೆ ಅವನ ಯಂತ್ರ ಕೆಲಸ ಮಾಡಿತ್ತು. ನೈಟ್ ಫ್ಯೂರಿ ಬಲೆಗೆ ಸಿಕ್ಕಿತ್ತು. ಹಿಕ್ಕಪ್ ಖುಷಿಯಿಂದ ಕುಣಿಯುವಷ್ಟರಲ್ಲಿ ಮತ್ತೊಂದು ಡ್ರ್ಯಾಗನ್ ಅವನ ಮೇಲೆ ದಾಳಿ ಮಾಡುತ್ತದೆ. ಮತ್ತೊಮ್ಮೆ ಸ್ಟಾಯಿಕ್ ಬಂದು ಅವನ ಪ್ರಾಣ ಉಳಿಸುತ್ತಾನೆ. ಆದರೆ ಈ ಬಾರಿ ಅವನು ತುಂಬಾ ಕೋಪಗೊಂಡಿರುತ್ತಾನೆ. ಊರಿನ ಅನೇಕ ಮನೆಗಳು ನಾಶವಾಗಿವೆ, ಇದಕ್ಕೆ ಹಿಕ್ಕಪ್ನ ನಿರ್ಲಕ್ಷ್ಯವೇ ಕಾರಣ ಎಂದು ಬೈಯುತ್ತಾನೆ. ಹಿಕ್ಕಪ್, ನಾನು ನೈಟ್ ಫ್ಯೂರಿಯನ್ನು ಹಿಡಿದಿದ್ದೇನೆ, ದಯವಿಟ್ಟು ಕಾಡಿಗೆ ಬನ್ನಿ ಎಂದು ಬೇಡಿಕೊಳ್ಳುತ್ತಾನೆ. ಆದರೆ ಸ್ಟಾಯಿಕ್ ಅವನ ಮಾತನ್ನು ನಂಬುವುದಿಲ್ಲ. ಮನೆಗೆ ಹೋಗು ಎಂದು ಆದೇಶಿಸುತ್ತಾನೆ. ಆದರೆ ಹಿಕ್ಕಪ್ ಮನೆಗೆ ಹೋಗುವುದಿಲ್ಲ. ಅವನು ರಹಸ್ಯವಾಗಿ ಕಾಡಿನೊಳಗೆ ಹೋಗುತ್ತಾನೆ. ಅದೇ ಸಮಯದಲ್ಲಿ ಸ್ಟಾಯಿಕ್ ಗ್ರಾಮಸ್ಥರ ಸಭೆ ಕರೆಯುತ್ತಾನೆ. ಅವನ ಗುರಿ ಒಂದೇ, ಡ್ರ್ಯಾಗನ್ಗಳ ಗೂಡನ್ನು ಹುಡುಕಿ ಸಂಪೂರ್ಣವಾಗಿ ನಾಶ ಮಾಡಬೇಕು. ಆಗ ಮಾತ್ರ ಈ ದಾಳಿಗಳು ಶಾಶ್ವತವಾಗಿ ನಿಲ್ಲುತ್ತವೆ. ಸಭೆಯಲ್ಲಿ ಗಾಬರ್ ಹಿಕ್ಕಪ್ ಬಗ್ಗೆ ಮಾತನಾಡುತ್ತಾನೆ. ಅವನು ಬುದ್ಧಿವಂತ, ಒಳ್ಳೆಯ ಆಯುಧಗಳನ್ನು ತಯಾರಿಸುತ್ತಾನೆ. ಅವನಿಗೂ ಒಮ್ಮೆ ಅವಕಾಶ ಕೊಡಬೇಕು ಎಂದು ಸ್ಟಾಯಿಕ್ಗೆ ಹೇಳುತ್ತಾನೆ. ಆದರೆ ಸ್ಟಾಯಿಕ್ ಅವನು ತುಂಬಾ ದುರ್ಬಲ ಎಂದು ಉತ್ತರಿಸುತ್ತಾನೆ. ಗಾಬರ್ ಮಾತ್ರ ತನ್ನ ಅಭಿಪ್ರಾಯ ಬದಲಾಯಿಸುವುದಿಲ್ಲ. ಅವನು ಯೋಧನಾಗುತ್ತಾನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಒಂದು ಅವಕಾಶಕ್ಕೆ ಅವನು ಅರ್ಹ ಎಂದು ಹೇಳುತ್ತಾನೆ. ಇನ್ನೊಂದೆಡೆ ಕಾಡಿನಲ್ಲಿ ಹಿಕ್ಕಪ್ ಕೊನೆಗೂ ನೈಟ್ ಫ್ಯೂರಿಯನ್ನು ಕಂಡುಹಿಡಿಯುತ್ತಾನೆ. ಅದು ಹಗ್ಗಗಳಲ್ಲಿ ಸಿಕ್ಕಿಕೊಂಡು ಅಸಹಾಯಕವಾಗಿ ಬಿದ್ದಿರುತ್ತದೆ. ಹಿಕ್ಕಪ್ ತನ್ನ ಚಾಕುವನ್ನು ಹೊರಗೆ ತೆಗೆದು ಅದನ್ನು ಕೊಲ್ಲಲು ಮುಂದಾಗುತ್ತಾನೆ. ಆದರೆ ಡ್ರ್ಯಾಗನ್ನ ಕಣ್ಣಲ್ಲಿ ನೋಡಿದ ಕ್ಷಣ ಅವನ ಮನಸ್ಸೇ ಬದಲಾಗುತ್ತದೆ. ಅಲ್ಲಿ ಕೋಪ ಇರಲಿಲ್ಲ, ಕ್ರೌರ್ಯ ಇರಲಿಲ್ಲ, ಇದ್ದದ್ದು ಕೇವಲ ಭಯ. ಇಷ್ಟು ಭಯಾನಕ ಎಂದು ಎಲ್ಲರೂ ಹೇಳುವ ನೈಟ್ ಫ್ಯೂರಿಯು ಭಯವಿಂದ ನಡುಗುತ್ತಿತ್ತು. ಅದನ್ನು ಕಂಡ ಹಿಕ್ಕಪ್ಗೆ ಅದನ್ನು ಕೊಲ್ಲುವ ಮನಸ್ಸೇ ಆಗುವುದಿಲ್ಲ. ಅವನು ತನ್ನ ಚಾಕುವನ್ನು ಹಿಂದಕ್ಕೆ ಇಟ್ಟು ಡ್ರ್ಯಾಗನ್ ಅನ್ನು ಬಿಡುಗಡೆ ಮಾಡುತ್ತಾನೆ. ಸ್ವಾತಂತ್ರ್ಯ ಸಿಕ್ಕ ಡ್ರ್ಯಾಗನ್ ವಿಚಿತ್ರವಾದ ಕೃತಜ್ಞತೆಯ ಕೂಗು ಹಾಕುತ್ತದೆ. ಅದು ಹಾರಲು ಪ್ರಯತ್ನಿಸುತ್ತದೆ, ಆದರೆ ಸ್ವಲ್ಪ ದೂರ ಹೋದಷ್ಟರಲ್ಲೇ ನೆಲಕ್ಕೆ ಅಪ್ಪಳಿಸುತ್ತದೆ. ಅದರ ಒಂದು ಬಾಲದ ರೆಕ್ಕೆ ಗಾಯವಾಗಿರುವುದರಿಂದ ಅದಕ್ಕೆ ಹಾರಲು ಸಾಧ್ಯವಾಗುತ್ತಿಲ್ಲ. ಹಿಕ್ಕಪ್ ದುಃಖದಿಂದ ಮನೆಗೆ ಮರಳುತ್ತಾನೆ. ಮನೆಗೆ ಬಂದಾಗ ಸ್ಟಾಯಿಕ್ ಅವನಿಗೆ ಒಂದು ಆಶ್ಚರ್ಯದ ಸುದ್ದಿ ಹೇಳುತ್ತಾನೆ. ಇನ್ನು ಮುಂದೆ ಹಿಕ್ಕಪ್ ವೈಕಿಂಗ್ ಯೋಧರ ತರಬೇತಿ ಪಡೆಯಲಿದ್ದಾನೆ. ನಾನು ಡ್ರ್ಯಾಗನ್ಗಳ ಗೂಡನ್ನು ಹುಡುಕಲು ಸಮುದ್ರಯಾನಕ್ಕೆ ಹೊರಟಿದ್ದೇನೆ.
ನಾನು ಹಿಂದಿರುಗುವಷ್ಟರಲ್ಲಿ ನೀನು ನಿಜವಾದ ಯೋಧನಾಗಿರಬೇಕು ಎಂದು ಹೇಳಿ ತನ್ನದೇ ಕೊಡಲಿಯನ್ನು ಅವನಿಗೆ ಉಡುಗೊರೆಯಾಟಿ ಕೊಡುತ್ತಾನೆ. ಮರುದಿನ ತರಬೇತಿ ಆರಂಭವಾಗುತ್ತದೆ. ಹಿಕಪ್ ಸೇರಿದಂತೆ ಹಲವಾರು ಹುಡುಗ-ಹುಡುಗಿಯರು ತರಬೇತಿ ಮೈದಾನದಲ್ಲಿ ಸೇರುತ್ತಾರೆ. ಈಗ ಅವರು ಸಾಮಾನ್ಯ ಮಕ್ಕಳಂತೆ ಕಾಣಬಹುದು, ಆದರೆ ಇಲ್ಲಿಯೇ ಭವಿಷ್ಯದ ಶೂರ ವೈಕಿಂಗ್ ಯೋಧರು ರೂಪುಗೊಳ್ಳುತ್ತಾರೆ. ಗಾಬರ್ ಎಲ್ಲರಿಗೂ ತರಬೇತಿ ನೀಡಲು ಮುಂದಾಗುತ್ತಾನೆ. ಅವನು ಒಂದು ಘೋಷಣೆ ಮಾಡುತ್ತಾನೆ. ಯಾರು ಉತ್ತಮ ಪ್ರದರ್ಶನ ನೀಡುತ್ತಾರೋ ಅವರಿಗೆ ನಿಜವಾದ ಡ್ರ್ಯಾಗನ್ ಎದುರಿಸುವ ಅವಕಾಶ ಸಿಗುತ್ತದೆ. ಅದರಲ್ಲಿ ಬದುಕುಳಿದರೆ ಅವರು ಸ್ಟಾಯಿಕ್ನ ಸೇನೆಗೆ ಸೇರುತ್ತಾರೆ. ತರಬೇತಿ ಆರಂಭವಾಗುತ್ತದೆ. ಒಂದು ಡ್ರ್ಯಾಗನ್ ಅನ್ನು ಅಖಾಡಕ್ಕೆ ಬಿಡಲಾಗುತ್ತದೆ. ಅದು ಸರಣಿಯಲ್ಲಿ ಕಟ್ಟಲ್ಪಟ್ಟಿದ್ದರೂ ತುಂಬಾ ಅಪಾಯಕಾರಿ. ಮಕ್ಕಳು ಗುರಡಿಯನ್ನು ಬಳಸಿ ತಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು, ಡ್ರ್ಯಾಗನ್ನ ಕಣ್ಣಿಗೆ ಗೊಂದಲ ಉಂಟುಮಾಡುವುದು ಹೇಗೆ ಎಂಬುದನ್ನು ಕಲಿಯುತ್ತಾರೆ. ಅಷ್ಟರಲ್ಲಿ ಡ್ರ್ಯಾಗನ್ ನೇರವಾಗಿ ಹಿಕಪ್ ಕಡೆಗೆ ಓಡಿಬರುತ್ತದೆ. ಭಯದಿಂದ ಹಿಕಪ್ ಸಂಪೂರ್ಣ ಗಾಬರಿಯಾಗುತ್ತಾನೆ. ಅವನು ಅಖಾಡದ ಗೋಡೆಯ ಬಳಿ ನಿಂತು ಚಲಿಸಲೂ ಸಾಧ್ಯವಾಗುವುದಿಲ್ಲ. ಡ್ರ್ಯಾಗನ್ ಅವನನ್ನು ತಿನ್ನುವ ಕ್ಷಣದಲ್ಲೇ ಗಾಬರ್ ಓಡಿಬಂದು ಅವನನ್ನು ರಕ್ಷಿಸುತ್ತಾನೆ. ನಂತರ ಅವನು ಹಿಕಪ್ಗೆ ಒಂದು ಮುಖ್ಯ ಪಾಠ ಹೇಳುತ್ತಾನೆ. ಡ್ರ್ಯಾಗನ್ ಎದುರು ಎಂದಿಗೂ ಭಯಪಡಬೇಡ. ಒಂದು ಕ್ಷಣ ಹಿಂಜರಿದರೂ ಸಾಕು, ಡ್ರ್ಯಾಗನ್ ಕಾಯುವುದಿಲ್ಲ, ಅದು ತಕ್ಷಣ ದಾಳಿ ಮಾಡುತ್ತದೆ. ಈ ಮಾತುಗಳನ್ನು ಕೇಳಿದ ಹಿಕಪ್ಗೆ ತಾನು ಬಿಡುಗಡೆ ಮಾಡಿದ ನೈಟ್ ಫ್ಯೂರಿ ನೆನಪಾಗುತ್ತದೆ. ಅದು ತನ್ನನ್ನು ಏಕೆ ಕೊಲ್ಲಲಿಲ್ಲ? ಎಲ್ಲರೂ ಹೇಳುವಂತೆ ಎಲ್ಲಾ ಡ್ರ್ಯಾಗನ್ಗಳು ನಿಜವಾಗಿಯೂ ಕ್ರೂರಿಗಳೇ? ಈ ಪ್ರಶ್ನೆ ಅವನ ಮನಸ್ಸನ್ನು ಕಾಡತೊಡಗುತ್ತದೆ. ಅವನು ಮತ್ತೆ ಬೆಟ್ಟದ ಬಂಡೆಗಳ ಬಳಿಗೆ ಹೋಗುತ್ತಾನೆ. ಅಲ್ಲಿ ನೈಟ್ ಫ್ಯೂರಿ ಇನ್ನೂ ಹಾರಲು ವಿಫಲ ಪ್ರಯತ್ನ ಮಾಡುತ್ತಿರುತ್ತದೆ. ಹಿಕಪ್ ದೂರದಲ್ಲಿ ಕುಳಿತು ಅದರ ಚಿತ್ರ ಬಿಡಿಯಲು ಶುರು ಮಾಡುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಒಂದು ಸತ್ಯ ಅರ್ಥವಾಗುತ್ತದೆ. ಡ್ರ್ಯಾಗನ್ನ ಬಾಲದ ರೆಕ್ಕೆ ಹಾಳಾಗಿರುವುದರಿಂದ ಅದಕ್ಕೆ ಹಾರಲು ಸಾಧ್ಯವಾಗುತ್ತಿಲ್ಲ. ಆ ಹಾನಿಗೆ ಕಾರಣ ಅವನೇ ಬಳಸಿದ ಆಯುಧ. ಅದರ ಪರಿಣಾಮವಾಗಿ ಈಗ ಆ ಡ್ರ್ಯಾಗನ್ಗೆ ಬೇಟೆಯಾಡುವುದು ಸಾಧ್ಯವಾಗುತ್ತಿಲ್ಲ. ದುಃಖದಿಂದ ಹಿಕಪ್ ಅಲ್ಲಿಂದ ಹೊರಡುತ್ತಾನೆ, ಏಕೆಂದರೆ ಅವನಿಗೆ ಮತ್ತೆ ತರಬೇತಿಗೆ ಹೋಗಬೇಕಿದೆ. ತರಗತಿಯಲ್ಲಿ ಉಳಿದ ಮಕ್ಕಳು ವಿವಿಧ ಡ್ರ್ಯಾಗನ್ಗಳ ಬಗ್ಗೆ ಕಲಿಯುತ್ತಿದ್ದಾರೆ. ಆದರೆ ಯಾರಿಗೂ ಹಿಕಪ್ ಪಕ್ಕದಲ್ಲಿ ಕುಳಿತುಕೊಳ್ಳಲು ಇಷ್ಟವಿಲ್ಲ. ಅವರು ಅವನನ್ನು ವಿಚಿತ್ರ ಹುಡುಗ ಎಂದು ಭಾವಿಸುತ್ತಾರೆ. ತರಗತಿ ಮುಗಿದ ನಂತರ ಹಿಕಪ್ ಡ್ರ್ಯಾಗನ್ಗಳ ಕುರಿತ ಪುಸ್ತಕವನ್ನು ತೆರೆದು ನೈಟ್ ಫ್ಯೂರಿಯ ಬಗ್ಗೆ ಹುಡುಕುತ್ತಾನೆ. ಆದರೆ ಅಲ್ಲಿ ಒಂದು ಸಾಲು ಮಾತ್ರ ಬರೆಯಲಾಗಿದೆ: ನೈಟ್ ಫ್ಯೂರಿ ಅತ್ಯಂತ ಅಪಾಯಕಾರಿ. ಇಷ್ಟೇ, ಯಾವ ಮಾಹಿತಿಯೂ ಇಲ್ಲ. ಆದರೆ ಹಿಕಪ್ ಅದನ್ನು ನಂಬುವುದಿಲ್ಲ, ಏಕೆಂದರೆ ಅವನು ಆ ಡ್ರ್ಯಾಗನ್ನ ನಿಜವಾದ ಸ್ವಭಾವವನ್ನು ತನ್ನ ಕಣ್ಣಾರೆ ನೋಡಿದ್ದಾನೆ. ಇನ್ನೊಂದೆಡೆ ಸ್ಟಾಯಿಕ್ ಮತ್ತು ಅವನ ಯೋಧರು ಸಮುದ್ರದಲ್ಲಿ ಒಂದು ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ ಪ್ರಯಾಣ ಮಾಡುತ್ತಾ ಡ್ರ್ಯಾಗನ್ಗಳ ಗೂಡನ್ನು ಹುಡುಕುತ್ತಿದ್ದಾರೆ. ಅವರು ಒಂದು ದ್ವೀಪದ ಹತ್ತಿರ ಬಂದಾಗ ಹಠಾತ್ತನೇ ಡ್ರ್ಯಾಗನ್ಗಳು ಅವರ ಹಡಗಿನ ಮೇಲೆ ದಾಳಿ ಮಾಡುತ್ತವೆ. ಬೆಂಕಿಯ ಮಳೆ ಸುರಿಯುತ್ತದೆ. ಭೀಕರ ಯುದ್ಧ ಆರಂಭವಾಗುತ್ತದೆ. ಗ್ರಾಮದಲ್ಲಿ ತರಬೇತಿ ಮುಂದುವರಿಯುತ್ತದೆ. ಎಲ್ಲ ಮಕ್ಕಳು ಇನ್ನೂ ಡ್ರ್ಯಾಗನ್ ಎದುರಿಸಲು ಅಭ್ಯಾಸ ಮಾಡುತ್ತಿದ್ದಾರೆ. ಬಹುತೇಕ ಎಲ್ಲರೂ ಭಯಗೊಂಡಿದ್ದಾರೆ. ಆದರೆ ಆಸ್ಟ್ರಿಡ್ ಮಾತ್ರ ಧೈರ್ಯವಾಗಿ ಡ್ರ್ಯಾಗನ್ ಎದುರು ನಿಲ್ಲುತ್ತಾಳೆ. ಒಂದು ಡ್ರ್ಯಾಗನ್ ಹಿಕಪ್ ಕಡೆಗೆ ಓಡಿದಾಗ ಆಸ್ಟ್ರಿಡ್ ತನ್ನ ಕೊಡಲಿಯಿಂದ ದಾಳಿ ಮಾಡಿ ಅದನ್ನು ಮತ್ತೆ ಪಂಜರದೊಳಗೆ ತಳ್ಳುತ್ತಾಳೆ. ನಂತರ ಅವಳು ಕೋಪದಿಂದ ಹಿಕಪ್ಗೆ ಹೇಳುತ್ತಾಳೆ, ನೀನು ಈ ತರಬೇತಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿಲ್ಲ. ಹೀಗೆ ಇದ್ದರೆ ನೀನು ಎಂದಿಗೂ ನಿಜವಾದ ವೈಕಿಂಗ್ ಆಗಲಾರೆ. ಈ ಮಾತು ಹಿಕಪ್ ಮನಸ್ಸಿಗೆ ತುಂಬಾ ನೋವು ಕೊಡುತ್ತದೆ. ಬಹುಶಃ ಅವಳು ಹೇಳಿದ್ದು ಸತ್ಯವೇ ಇರಬಹುದು ಎಂದು ಅವನು ಯೋಚಿಸುತ್ತಾನೆ. ಆ ಯೋಚನೆಯೊಂದಿಗೆ ಅವನು ಹಿಕಪ್ ಈ ಬಾರಿ ಟೂತ್ಲೆಸ್ಗಾಗಿ ಒಂದು ದೊಡ್ಡ ಮೀನನ್ನು ತರುತ್ತಾನೆ. ಜೊತೆಗೆ ಏನಾದ್ರೂ ಅಪಾಯವಾದ್ರೆ ತನ್ನನ್ನು ರಕ್ಷಿಸಿಕೊಳ್ಳಲು ಒಂದು ಗುರಾಣಿಯನ್ನು ಹಿಡಿದುಕೊಂಡಿರ್ತಾನೆ. ಅವನು ನಿಧಾನವಾಗಿ ಟೂತ್ಲೆಸ್ನ ಹತ್ತಿರ ಹೋಗಿ ಮೀನನ್ನು ಮುಂದೆ ಇಡುತ್ತಾನೆ. ಮೊದಲು ಟೂತ್ಲೆಸ್ ಮೀನನ್ನು ವಾಸನೆ ನೋಡುತ್ತದೆ. ನಂತರ ಅದರ ಅರ್ಧವನ್ನು ತಿನ್ನುತ್ತದೆ. ಉಳಿದ ಅರ್ಧವನ್ನು ಆಟವಾಡುವಂತೆ ಹಿಕ್ಕಪ್ನ ಕಡೆಗೆ ಎಸೆಯುತ್ತದೆ. ಅದು ಹೇಳುತ್ತಿರುವಂತೆ ಅನಿಸುತ್ತದೆ, ನಾವು ಸ್ನೇಹಿತರಾದರೆ ಊಟವನ್ನೂ ಹಂಚಿಕೊಳ್ಳಬೇಕು. ಹಿಕ್ಕಪ್ ನಗುತ್ತಾ ಉಳಿದ ಮೀನನ್ನು ತಿನ್ನುತ್ತಾನೆ. ಆ ಕ್ಷಣದಿಂದ ಇಬ್ಬರ ನಡುವೆ ವಿಚಿತ್ರವಾದ ಆದರೆ ತುಂಬಾ ಸುಂದರವಾದ ಸ್ನೇಹ ಆರಂಭವಾಗುತ್ತದೆ. ಮೊದಲ ಬಾರಿಗೆ ಒಬ್ಬ ಮನುಷ್ಯ ಮತ್ತು ಡ್ರ್ಯಾಗನ್ ಪರಸ್ಪರ ನಂಬಿಕೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಸಂಜೆ ಸಮಯದಲ್ಲಿ ಹಿಕ್ಕಪ್ ಮೊದಲ ಬಾರಿಗೆ ಟೂತ್ಲೆಸ್ನ ತಲೆಯನ್ನು ಮುಟ್ಟುತ್ತಾನೆ. ಅದು ಇಬ್ಬರಿಗೂ ಮರೆಯಲಾಗದ ಭಾವನಾತ್ಮಕ ಕ್ಷಣವಾಗಿರುತ್ತದೆ. ಆ ರಾತ್ರಿ ತರಬೇತಿ ಮೈದಾನದಲ್ಲಿ ಗಾಬರ್ ತನ್ನ ಹಳೆಯ ಯುದ್ಧದ ಕಥೆಗಳನ್ನು ಹೇಳುತ್ತಾನೆ. ಡ್ರ್ಯಾಗನ್ಗಳ ವಿರುದ್ಧ ಹೋರಾಡುವಾಗ ತನ್ನ ಒಂದು ಕೈ ಮತ್ತು ಒಂದು ಕಾಲನ್ನು ಕಳೆದುಕೊಂಡಿದ್ದೇನೆ ಎಂದು ಹೇಳುತ್ತಾನೆ. ನಂತರ ಅವನು ಒಂದು ಕಠಿಣ ಪಾಠ ಕಲಿಸುತ್ತಾನೆ. ಡ್ರ್ಯಾಗನ್ ಅನ್ನು ಸೋಲಿಸುವ ಸುಲಭವಾದ ಮಾರ್ಗ ಅದರ ಬಾಲದ ರೆಕ್ಕೆಯನ್ನು ಕತ್ತರಿಸುವುದು. ಅದು ಹಾರಲಾರದೇ ಇದ್ದರೆ ಹೋರಾಡಲು ಸಾಧ್ಯವಾಗುವುದಿಲ್ಲ. ಈ ಮಾತು ಕೇಳುತ್ತಿದ್ದಂತೆ ಹಿಕ್ಕಪ್ನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಯಾಕೆಂದ್ರೆ ಟೂತ್ಲೆಸ್ಗೆ ಇದೇ ಪರಿಸ್ಥಿತಿ ಬರಲು ಕಾರಣ ತಾನೇ ಎಂಬುದು ಅವನಿಗೆ ನೆನಪಾಗುತ್ತದೆ. ತಾನು ಮಾಡಿದ ತಪ್ಪನ್ನು ಸರಿಪಡಿಸಬೇಕೆಂದು ಅವನು ನಿರ್ಧರಿಸುತ್ತಾನೆ. ಆ ರಾತ್ರಿ ಕಮ್ಮಾರನ ಕಾರ್ಯಾಗಾರಕ್ಕೆ ಹೋಗಿ ಈ ಬಾರಿ ಆಯುಧಗಳನ್ನು ಮಾಡುವುದಿಲ್ಲ. ಬದಲಾಗಿ
ಟೂತ್ಲೆಸ್ ಮತ್ತೆ ಹಾರಲು ಸಹಾಯ ಮಾಡುವ ಕೃತಕ ಬಾಲದ ರೆಕ್ಕೆಯನ್ನು ತಯಾರಿಸಲು ಶುರುಮಾಡುತ್ತಾನೆ. ಮರುದಿನ ಬೆಳಿಗ್ಗೆ ಆ ಹೊಸ ರೆಕ್ಕೆ ಸಿದ್ಧವಾಗಿರುತ್ತದೆ. ಅದನ್ನು ತೆಗೆದುಕೊಂಡು ಅವನು ಮತ್ತೆ ಟೂತ್ಲೆಸ್ ಇರುವ ಸ್ಥಳಕ್ಕೆ ಹೋಗುತ್ತಾನೆ. ಟೂತ್ಲೆಸ್ ತನ್ನನ್ನು ಸುಲಭವಾಗಿ ಹತ್ತಿರ ಬರಲು ಬಿಡುವುದಿಲ್ಲ ಎಂದು ಅವನಿಗೆ ಗೊತ್ತಿರುತ್ತದೆ. ಆದ್ದರಿಂದ ಸಾಕಷ್ಟು ಮೀನುಗಳನ್ನು ತೆಗೆದುಕೊಂಡು ಹೋಗುತ್ತಾನೆ. ಡ್ರ್ಯಾಗನ್ ಮೀನು ತಿನ್ನುವಲ್ಲಿ ತಲ್ಲೀನವಾಗಿರುವಾಗ ಹಿಕ್ಕಪ್ ನಿಧಾನವಾಗಿ ಹೊಸ ಬಾಲದ ರೆಕ್ಕೆಯನ್ನು ಅಳವಡಿಸುತ್ತಾನೆ. ಆಶ್ಚರ್ಯವೆಂದರೆ ಟೂತ್ಲೆಸ್ಗೆ ಅದು ತುಂಬಾ ಇಷ್ಟವಾಗುತ್ತದೆ. ಅದು ಸಂತೋಷದಿಂದ ಹಾರಲು ಪ್ರಯತ್ನಿಸುತ್ತದೆ. ಕೆಲವೇ ಕ್ಷಣಗಳಲ್ಲಿ ಅದು ಆಕಾಶಕ್ಕೆ ಹಾರುತ್ತದೆ. ಅದೇ ಸಮಯದಲ್ಲಿ ಹಿಕ್ಕಪ್ ಕೂಡ ಅದರೊಂದಿಗೆ ಮೊದಲ ಬಾರಿಗೆ ಹಾರಾಟವಾಡುತ್ತಾನೆ. ಮೊದಲಿಗೆ ಅವನಿಗೆ ಭಯವಾಗುತ್ತದೆ, ಆದರೆ ಕೆಲವೇ ಕ್ಷಣಗಳಲ್ಲಿ ಆ ಭಯವೇ ಅದ್ಭುತ ಅನುಭವವಾಗಿ ಬದಲಾಗುತ್ತದೆ. ಮರುದಿನ ತರಬೇತಿಯಲ್ಲಿ ಗಾಬರ್ ಮತ್ತೊಂದು ಹೊಸ ಡ್ರ್ಯಾಗನ್ ಅನ್ನು ಬಿಡುತ್ತಾನೆ. ಈ ಡ್ರ್ಯಾಗನ್ ಒಂದು ಬದಿಯಿಂದ ಮಿಂಚಿನಂತೆ ದಾಳಿ ಮಾಡುತ್ತದೆ ಮತ್ತು ಇನ್ನೊಂದು ಬದಿಯಿಂದ ದಟ್ಟ ಹೊಗೆಯನ್ನು ಹೊರಹಾಕಿ ಎದುರಾಳಿಗಳನ್ನು ಕುರುಡರನ್ನಾಗಿ ಮಾಡುತ್ತದೆ. ಮಕ್ಕಳಿಗೆ ಅದರ ಬಾಯಿಗೆ ನೀರು ಎಸೆಯಲು ಹೇಳಲಾಗುತ್ತದೆ, ಆದರೆ ಯಾರಿಗೂ ಯಶಸ್ಸು ಸಿಗುವುದಿಲ್ಲ. ಆಗ ಹಿಕ್ಕಪ್ ಮುಂದೆ ಬರುತ್ತಾನೆ. ಈಗ ಅವನಿಗೆ ಡ್ರ್ಯಾಗನ್ಗಳ ಸ್ವಭಾವ ಚೆನ್ನಾಗಿ ಗೊತ್ತಾಗಿದೆ. ಹೋರಾಡುವ ಬದಲು ಅವನು ಶಾಂತವಾಗಿ ಒಂದು ಮೀನನ್ನು ಡ್ರ್ಯಾಗನ್ ಮುಂದೆ ಇಡುತ್ತಾನೆ. ಡ್ರ್ಯಾಗನ್ ಕ್ಷಣಕಾಲ ಯೋಚಿಸಿ ಶಾಂತವಾಗುತ್ತದೆ. ನಂತರ ಹಿಕ್ಕಪ್ ಅದನ್ನು ಯಾವುದೇ ಹೋರಾಟವಿಲ್ಲದೆ ಮತ್ತೆ ಪಂಜರದೊಳಗೆ ಕರೆದೊಯ್ಯುತ್ತಾನೆ. ಯಾರೂ ನಂಬಲಾರದ ರೀತಿಯಲ್ಲಿ ಸಂಪೂರ್ಣ ತರಗತಿ ಬೆರಗಾಗುತ್ತದೆ. ಮೊದಲ ಬಾರಿಗೆ ಹಿಕ್ಕಪ್ ಎಲ್ಲರ ಮೆಚ್ಚುಗೆ ಪಡೆಯುತ್ತಾನೆ. ದಿನಗಳು ಕಳೆಯುತ್ತವೆ. ಒಂದು ಕಡೆ ಹಿಕ್ಕಪ್ ವೈಕಿಂಗ್ ತರಬೇತಿ ಪಡೆಯುತ್ತಾನೆ, ಇನ್ನೊಂದು ಕಡೆ ರಹಸ್ಯವಾಗಿ ಟೂತ್ಲೆಸ್ ಜೊತೆ ತನ್ನ ಸ್ನೇಹವನ್ನು ಗಟ್ಟಿಪಡಿಸುತ್ತಾನೆ. ಅವನು ಟೂತ್ಲೆಸ್ ಮೇಲೆ ಕುಳಿತು ಆರಾಮವಾಗಿ ಹಾರಲು ವಿಶೇಷ ಆಸನವನ್ನೂ ತಯಾರಿಸುತ್ತಾನೆ. ಪ್ರತಿದಿನ ಇಬ್ಬರೂ ಆಕಾಶದಲ್ಲಿ ಹಾರಾಡುತ್ತಾರೆ. ಪ್ರತಿ ಹಾರಾಟವೂ ಹಿಕ್ಕಪ್ಗೆ ಒಂದು ಹೊಸ ಪಾಠ ಕಲಿಸುತ್ತದೆ. ಡ್ರ್ಯಾಗನ್ಗಳ ಬಗ್ಗೆ ಮಾತ್ರವಲ್ಲ, ತನ್ನ ಬಗ್ಗೆ ಕೂಡ. ಒಂದು ದಿನ ಹಾರುತ್ತಾ ಹೋಗುವಾಗ ಅವರು ವಿಚಿತ್ರವಾದ ಹೂಗಳಿಂದ ತುಂಬಿದ ಜಾಗವನ್ನು ಕಂಡುಹಿಡಿಯುತ್ತಾರೆ. ಟೂತ್ಲೆಸ್ ಆ ಹೂವನ್ನು ವಾಸನೆ ನೋಡುತ್ತಿದ್ದಂತೆ ತಕ್ಷಣ ನಿದ್ರೆಗೆ ಜಾರುತ್ತದೆ. ಹಿಕ್ಕಪ್ಗೆ ಒಂದು ಅದ್ಭುತ ಯೋಚನೆ ಬರುತ್ತದೆ. ಈ ಹೂಗಳನ್ನು ಬಳಸಿದರೆ ಡ್ರ್ಯಾಗನ್ಗಳನ್ನು ಗಾಯಗೊಳಿಸದೆ ಮಲಗಬೆಡಿಸಬಹುದು. ಮರುದಿನ ತರಬೇತಿಯಲ್ಲಿ ಮತ್ತೊಂದು ಡ್ರ್ಯಾಗನ್ ಅನ್ನು ಬಿಡಲಾಗುತ್ತದೆ. ಹಿಕ್ಕಪ್ ಆಯುಧ ಹಿಡಿಯುವುದಿಲ್ಲ. ಅವನು ಆ ವಿಶೇಷ ಹೂಗಳನ್ನು ಡ್ರ್ಯಾಗನ್ ಕಡೆಗೆ ಎಸೆಯುತ್ತಾನೆ. ಕೆಲವೇ ಕ್ಷಣಗಳಲ್ಲಿ ಡ್ರ್ಯಾಗನ್ ಆಳವಾದ ನಿದ್ರೆಗೆ ಜಾರುತ್ತದೆ. ಎಲ್ಲರೂ ಬೆರಗಾಗುತ್ತಾರೆ. ಇದೀಗ ಹಿಕ್ಕಪ್ ಗ್ರಾಮದ ಹೀರೋ ಆಗಿದ್ದಾನೆ. ಮೊದಲು ಅವನನ್ನು ತಿರಸ್ಕರಿಸುತ್ತಿದ್ದ ಮಕ್ಕಳು ಈಗ ಅವನಿಂದ ಕಲಿಯಲು ಸಾಲುಗಟ್ಟಿ ನಿಂತಿರುತ್ತಾರೆ. ಆದರೆ ಹಿಕ್ಕಪ್ಗೆ ಈ ಜನಪ್ರಿಯತೆ ಮುಖ್ಯವಲ್ಲ. ಅವನು ಮತ್ತೆ ಟೂತ್ಲೆಸ್ ಜೊತೆ ಸಮಯ ಕಳೆಯಲು ಹೋಗುತ್ತಾನೆ. ಆಟವಾಡುತ್ತಿರುವಾಗ ಮತ್ತೊಂದು ರಹಸ್ಯ ಅವನಿಗೆ ಗೊತ್ತಾಗುತ್ತದೆ. ಟೂತ್ಲೆಸ್ನ ಕತ್ತಿನ ಕೆಳಭಾಗವನ್ನು ನಿಧಾನವಾಗಿ ಸವರಿದರೆ ಅದು ತಕ್ಷಣ ನಿದ್ರೆಗೆ ಜಾರುತ್ತದೆ. ಈ ಹೊಸ ತಂತ್ರವನ್ನು ಅವನು ಮನಸ್ಸಿನಲ್ಲಿ ಉಳಿಸಿಕೊಳ್ಳುತ್ತಾನೆ. ಇದೀಗ ಎಲ್ಲರೂ ಹಿಕ್ಕಪ್ ನಿಜವಾಗ ವೈಕಿಂಗ್ ಯೋಧನೆಂದು ನಂಬತೊಡಗುತ್ತಾರೆ. ಆದರೆ ಆಸ್ಟ್ರಿಡ್ ಮಾತ್ರ ಅವನ ಮೇಲೆ ಅನುಮಾನಪಡುತ್ತಾಳೆ. ಇಷ್ಟು ದಿನ ತಾನೇ ಅತ್ಯುತ್ತಮ ವಿದ್ಯಾರ್ಥಿನಿ. ಹೀಗಿರುವಾಗ ಹಿಕ್ಕಪ್ ಏಕಾಏಕಿ ಎಲ್ಲರಿಗಿಂತ ಉತ್ತಮನಾಗಿರುವುದು ಅವಳಿಗೆ ವಿಚಿತ್ರವಾಗಿ ಕಾಣುತ್ತದೆ. ಹಾಗಾಗಿ ಒಂದು ದಿನ ಅವಳು ಅವನನ್ನು ರಹಸ್ಯವಾಗಿ ಹಿಂಬಾಲಿಸುತ್ತಾಳೆ. ಆದರೆ ಕಾಡಿನೊಳಗೆ ಹಿಕ್ಕಪ್ ಏಕಾಏಕಿ ಕಾಣೆಯನಾಗುತ್ತಾನೆ. ಮರುದಿನ ಸ್ಟೋಯಿಕ್ ತನ್ನ ಸಮುದ್ರಯಾಣ ಮುಗಿಸಿ ಊರಿಗೆ ಮರಳುತ್ತಾನೆ. ಗ್ರಾಮದ ಜನರೆಲ್ಲ ಅವನ ಮಗನನ್ನು ಹೊಗಳುತ್ತಿರುತ್ತಾರೆ. ನಿಮ್ಮ ಮಗ ಕೆಲವೇ ಕ್ಷಣಗಳಲ್ಲಿ ಡ್ರ್ಯಾಗನ್ ಅನ್ನು ಸೋಲಿಸಿದ ಎಂದು ಹೇಳುತ್ತಾರೆ. ಇತ್ತ ಹಿಕ್ಕಪ್ ಮತ್ತು ಟೂತ್ಲೆಸ್ ಆಕಾಶದಲ್ಲಿ ಅದ್ಭುತವಾಗಿ ಹಾರಾಡುತ್ತಿದ್ದಾರೆ. ಇವರಿಬ್ಬರ ನಡುವೆ ಈಗ ಮಾತಿಲ್ಲದೆ ಅರ್ಥ ಮಾಡಿಕೊಳ್ಳಷ್ಟು ಬಲವಾದ ಸ್ನೇಹ ಬೆಳೆದಿದೆ. ಹಿಕ್ಕಪ್ ಕೈಗಳ ಮೂಲಕ ವಿಶೇಷ ಸಂಕೇತಗಳನ್ನು ಕಲಿಸಿದ್ದಾನೆ. ಅದರಿಂದ ಹಾರುತ್ತಿರುವಾಗಲೂ ಇಬ್ಬರೂ ಸುಲಭವಾಗಿ ಸಂವಹಿಸಬಹುದು. ಆ ರಾತ್ರಿ ಸ್ಟೋಯಿಕ್ ಹಿಕ್ಕಪ್ ಅನ್ನು ಅಪ್ಪಿಕೊಂಡು ಹೆಮ್ಮೆಯಿಂದ ಹೇಳುತ್ತಾನೆ, ನೀನು ಡ್ರ್ಯಾಗನ್ ವಿರುದ್ಧ ಹೋರಾಡುತ್ತೀಯಾ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ. ನಮ್ಮ ಕುಲಕ್ಕೆ ಅವಮಾನ ತರುತ್ತೀಯಾ ಎಂದುಕೊಂಡಿದ್ದೆ. ಆದರೆ ಇಂದು ಹೆಮ್ಮೆಯಿಂದ ಹೇಳಬಹುದು, ನೀನು ನನ್ನ ನಿಜವಾದ ಮಗ, ಒಬ್ಬ ವೈಕಿಂಗ್ ಯೋಧ. ಈ ಮಾತುಗಳನ್ನು ಕೇಳಿ ಹಿಕ್ಕಪ್ ಸಂತೋಷಪಡುವುದಿಲ್ಲ. ಅವನ ಮನಸ್ಸು ಗೊಂದಲದಿಂದ ತುಂಬಿರುತ್ತದೆ. ಯಾಕೆಂದರೆ ಸತ್ಯವೇನೆಂದರೆ ಅವನು ಯಾವ ಡ್ರ್ಯಾಗನ್ ಅನ್ನು ಕೊಲ್ಲಲೇ ಇಲ್ಲ. ಅವನ ಎಲ್ಲಾ ಯಶಸ್ಸಿನ ಹಿಂದೆ ಟೂತ್ಲೆಸ್ ಇದ್ದಾನೆ. ಕೊನೆಗೂ ಅಂತಿಮ ಪರೀಕ್ಷೆಯ ದಿನ ಬರುತ್ತದೆ. ಅತ್ಯುತ್ತಮ ವಿದ್ಯಾರ್ಥಿ ಒಂದು ನಿಜವಾದ ಡ್ರ್ಯಾಗನ್ ಜೊತೆ ಹೋರಾಡಬೇಕು. ಆಸ್ಟ್ರಿಡ್ ಹಿಕ್ಕಪ್ ಬಳಿ ಬಂದು ಕೇಳುತ್ತಾಳೆ, ದಯವಿಟ್ಟು ಇಂದು ನನಗೆ ಅವಕಾಶ ಕೊಡು. ನಾನು ನನ್ನನ್ನು ಸಾಬೀತು ಮಾಡಿಕೊಳ್ಳಬೇಕು. ಹಿಕ್ಕಪ್ ಒಪ್ಪುತ್ತಾನೆ. ಆದರೆ ಹೋರಾಟ ಆರಂಭವಾದ ಕೂಡಲೇ ಅವನು ತನ್ನ ವಿಶೇಷ ತಂತ್ರವನ್ನು ಬಳಸಿ ಕೆಲವೇ ಕ್ಷಣಗಳಲ್ಲಿ ಡ್ರ್ಯಾಗನ್ ಅನ್ನು ಶಾಂತಗೊಳಿಸುತ್ತಾನೆ. ಆಸ್ಟ್ರಿಡ್ ತುಂಬಾ ಕೋಪಗೊಳ್ಳುತ್ತಾಳೆ. ನಂತರ ಅತ್ಯುತ್ತಮ ವಿದ್ಯಾರ್ಥಿಯ ಹೆಸರನ್ನು ಕೇಳಿದಾಗ ಗಾಬರ್ ಒಂದೇ ಹೆಸರನ್ನು ಹೇಳುತ್ತಾನೆ, ಹಿಕ್ಕಪ್. ಇಡೀ ಗ್ರಾಮ ಚಪ್ಪಾಳ ತಟ್ಟುತ್ತದೆ. ಸ್ಟೋಯಿಕ್ ಹೆಮ್ಮೆಯಿಂದ ನಗುತ್ತಾನೆ. ಆದರೆ ಹಿಕ್ಕಪ್ ಮಾತ್ರ ಮೌನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆಸ್ಟ್ರಿಡ್ ಅವನನ್ನು ಬೆಟ್ಟದವರೆಗೆ ಹಿಂಬಾಲಿಸುತ್ತಾಳೆ. ಅವನನ್ನು ಹಿಡಿದು ಕೆಳಗೆ ತಳ್ಳಿ ಕೇಳುತ್ತಾಳೆ, ನಿಜ ಹೇಳು, ನೀನು ಇದೆಲ್ಲ ಹೇಗೆ ಮಾಡುತ್ತಿದ್ದೀಯಾ? ಅಷ್ಟರಲ್ಲಿ ಟೂತ್ಲೆಸ್ ಅಲ್ಲಿಗೆ ಬರುತ್ತದೆ.
ಅದನ್ನು ನೋಡುತ್ತಿದ್ದಂತೆ ಆಸ್ಟ್ರಿಡ್ ತನ್ನ ಆಯುಧವನ್ನು ಎತ್ತುತ್ತಾಳೆ. ಆದರೆ ಹಿಕ್ಕಪ್ ಅವಳನ್ನು ತಡೆಯುತ್ತಾನೆ. ಅವನಿಗೆ ಏನು ಮಾಡಬೇಡ, ಅವನು ನನ್ನ ಸ್ನೇಹಿತ. ಇದೀಗ ಎಲ್ಲವನ್ನೂ ಹೇಳುವ ಸಮಯವಲ್ಲ ಎಂದು ಹಿಕ್ಕಪ್ಗೆ ಗೊತ್ತಿರುತ್ತದೆ. ಅವನು ಟೂತ್ಲೆಸ್ಗೆ ನಿಧಾನವಾಗಿ ಹೇಳುತ್ತಾನೆ, ಅವಳನ್ನು ಕರೆದುಕೊಂಡು ಹೋಗು. ಟೂತ್ಲೆಸ್ ಆಸ್ಟ್ರಿಡನ್ನು ಎಚ್ಚರಿಕೆಯಿಂದ ಎತ್ತಿಕೊಂಡು ಆಕಾಶಕ್ಕೆ ಹಾರುತ್ತದೆ. ಅವರು ಒಂದು ಎತ್ತರದ ಬೆಟ್ಟದ ಮೇಲೆ ಇಳಿಯುತ್ತಾರೆ. ಹಿಕ್ಕಪ್ ಎಲ್ಲವನ್ನೂ ವಿವರಿಸಲು ಪ್ರಯತ್ನಿಸುತ್ತಾನೆ. ಆಸ್ಟ್ರಿಡ್ ಮಾತ್ರ, ನಾನು ಈ ವಿಷಯವನ್ನು ಊರಿನವರಿಗೆ ಹೇಳೇ ಹೇಳುತ್ತೇನೆ ಎಂದು ಕೋಪದಿಂದ ಹೇಳುತ್ತಾಳೆ. ಹಿಕ್ಕಪ್ ಉತ್ತರಿಸುತ್ತಾನೆ, ಸರಿ, ಆದರೆ ಮೊದಲು ನನ್ನ ಮಾತನ್ನು ಕೇಳು. ಅಷ್ಟರಲ್ಲಿ ಟೂತ್ಲೆಸ್ ಮತ್ತೆ ಹಾರಾಟ ಆರಂಭಿಸುತ್ತದೆ. ಮೊದಲಿಗೆ ಆಸ್ಟ್ರಿಡ್ ಭಯದಿಂದ ಕಿರುಚುತ್ತಾಳೆ. ಆದರೆ ಟೂತ್ಲೆಸ್ ಆಟವಾಡುತ್ತಾ ಗಾಳಿಯಲ್ಲಿ ತಿರುಗಾಡಲು ಆರಂಭಿಸಿದಾಗ ಅವಳು ನಿಧಾನವಾಗಿ ನಗಲು ಶುರುಮಾಡುತ್ತಾಳೆ. ಹಿಕ್ಕಪ್ ನಗುತ್ತಾ ಹೇಳುತ್ತಾನೆ, ಮೊದಲು ಅವನಿಗೆ ಕ್ಷಮೆ ಕೇಳು. ಆಸ್ಟ್ರಿಡ್ ಸಂಕೋಚದಿಂದ ಕ್ಷಮಿಸು ಎಂದು ಹೇಳುತ್ತಾಳೆ. ಕ್ಷಣದಲ್ಲಿ ಟೂತ್ಲೆಸ್ ಶಾಂತವಾಗುತ್ತದೆ. ನಂತರ ಮೂವರು ಮೋಡಗಳ ಮಧ್ಯೆ ಸುಂದರವಾಗಿ ಹಾರಾಡುತ್ತಾರೆ. ಆ ಸಮಯದಲ್ಲಿ ಹಿಕ್ಕಪ್ ತನ್ನ ಮನಸ್ಸಿನ ಮಾತನ್ನು ಹೇಳುತ್ತಾನೆ, ನಾವು ಡ್ರ್ಯಾಗನ್ಗಳನ್ನು ಹೇಗೆ ಭಯಪಡುತ್ತೇವೋ ಅವುಗಳು ನಮ್ಮನ್ನು ಅಷ್ಟೇ ಭಯಪಡುತ್ತವೆ. ಎಲ್ಲಾ ಡ್ರ್ಯಾಗನ್ಗಳು ಕೆಟ್ಟವಲ್ಲ. ಆಸ್ಟ್ರಿಡ್ ಇನ್ನೂ ಸಂಪೂರ್ಣವಾಗಿ ನಂಬುವುದಿಲ್ಲ. ಅವಳು ಕೇಳುತ್ತಾಳೆ, ಹಾಗಿದ್ದರೆ ಅವು ನಮ್ಮ ಮನೆಗಳಿಗೆ ಬೆಂಕಿ ಹಾಕುವುದು, ಜಾನುವಾರುಗಳನ್ನು ಕದಿಯುವುದು ಏಕೆ? ಅದಕ್ಕೆ ಉತ್ತರವಾಗಿ ಟೂತ್ಲೆಸ್ ಅವರನ್ನು ಒಂದು ರಹಸ್ಯ ದ್ವೀಪಕ್ಕೆ ಕರೆದುಕೊಂಡು ಹೋಗುತ್ತದೆ. ಅಲ್ಲಿ ಲಾವಾ ಹರಿಯುತ್ತಿರುತ್ತದೆ. ಮೇಲಿನಿಂದ ನೋಡಿದಾಗ ನೂರಾರು ಡ್ರ್ಯಾಗನ್ಗಳು ಸತ್ತ ಪ್ರಾಣಿಗಳನ್ನು ಹೊತ್ತು ಒಂದು ದೊಡ್ಡ ಗುಹೆಯೊಳಗೆ ಹಾಕುತ್ತಿರುವುದನ್ನು ಅವರು ನೋಡುತ್ತಾರೆ. ಇಬ್ಬರು ಗುಹೆಯೊಳಗೆ ಇಣಿಕಿ ನೋಡಿದಾಗ ಅವರ ಮೈ ಜುಮ್ಮೆನಿಸುತ್ತದೆ. ಅಲ್ಲಿ ಒಂದು ಭೀಕರವಾದ ದೈತ್ಯ ಡ್ರ್ಯಾಗನ್ ಇರುತ್ತದೆ. ಅದರ ಹೆಸರು ರೆಡ್ ಡೆತ್. ಅದು ಅಷ್ಟು ದೊಡ್ಡದಾಗಿರುತ್ತದೆ, ಉಳಿದ ಎಲ್ಲಾ ಡ್ರ್ಯಾಗನ್ಗಳು ಅದರ ಮುಂದೆ ಚಿಕ್ಕದಾಗಿ ಕಾಣುತ್ತವೆ. ಆ ದೈತ್ಯ ಡ್ರ್ಯಾಗನ್ ಯಾವಾಗಲೂ ಹಸಿವಾಗಿರುತ್ತದೆ. ಯಾವುದೇ ಡ್ರ್ಯಾಗನ್ ಆಹಾರ ತರದೆ ಬಂದರೆ ಅದನ್ನೇ ತಿಂಡುಬಿಡುತ್ತದೆ. ಅದಕ್ಕಾಗಿಯೇ ಉಳಿದ ಡ್ರ್ಯಾಗನ್ಗಳು ಮನುಷ್ಯರ ಊರಿಗೆ ಬಂದು ಜಾನುವಾರುಗಳನ್ನು ಕದಿಯುತ್ತಿವೆ. ಅವು ದುಷ್ಟತನಕ್ಕಾಗಿಯಲ್ಲ, ತಮ್ಮ ಜೀವ ಉಳಿಸಿಕೊಳ್ಳಲಿಕ್ಕೆ. ಈ ಸತ್ಯವನ್ನು ನೋಡಿದ ಆಸ್ಟ್ರಿಡ್ಗೆ ಎಲ್ಲವೂ ಅರ್ಥವಾಗುತ್ತದೆ. ಅವಳು ಹೇಳುತ್ತಾಳೆ, ಈ ವಿಷಯವನ್ನು ಕೂಡಲೇ ಊರಿಗೆ ಹೇಳಬೇಕು. ಆದರೆ ಹಿಕ್ಕಪ್ ಅವಳನ್ನು ತಡೆಯುತ್ತಾನೆ. ಈಗ ಹೇಳಿದರೆ ಎಲ್ಲರೂ ಟೂತ್ಲೆಸ್ಸನ್ನೇ ಕೊಂದುಬಿಡುತ್ತಾರೆ. ಸರಿಯಾದ ಸಮಯ ಬಂದಾಗ ನಾನು ಎಲ್ಲವನ್ನೂ ಹೇಳುತ್ತೇನೆ. ಕೊನೆಗೂ ಅಂತಿಮ ಸ್ಪರ್ಧೆಯ ದಿನ ಬರುತ್ತದೆ. ಇಡೀ ಗ್ರಾಮದ ಮುಂದೆ ಹಿಕ್ಕಪ್ ಒಂದು ಭಯಂಕರ ಡ್ರ್ಯಾಗನ್ ಅನ್ನು ಎದುರಿಸಬೇಕು. ಸ್ಟೋಯಿಕ್ ಸೇರಿದಂತೆ ಎಲ್ಲರೂ ಅಲ್ಲಿರುತ್ತಾರೆ. ಡ್ರ್ಯಾಗನ್ ಅನ್ನು ಅಖಾಡಕ್ಕೆ ಬಿಡಲಾಗುತ್ತದೆ. ಎಲ್ಲರೂ ಭೀಕರ ಯುದ್ಧವಾಗಲಿದೆ ಎಂದುಕೊಂಡಿರುತ್ತಾರೆ. ಆದರೆ ಹಿಕ್ಕಪ್ ಎಲ್ಲರನ್ನೂ ಬೆಚ್ಚಿ ಬೀಳಿಸುವ ಕೆಲಸ ಮಾಡುತ್ತಾನೆ. ಅವನು ತನ್ನ ಎಲ್ಲಾ ಆಯುಧಗಳನ್ನು ನೆಲಕ್ಕೆ ಎಸೆದು ಬಿಡುತ್ತಾನೆ. ನಿಧಾನವಾಗಿ ಡ್ರ್ಯಾಗನ್ ಕಡೆಗೆ ನಡೆಯುತ್ತಾನೆ. ಅದನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾನೆ. ಡ್ರ್ಯಾಗನ್ಗಳು ರಾಕ್ಷಸರಲ್ಲ, ಅವುಗಳಿಗೂ ಭಾವನೆಗಳಿವೆ ಎಂಬ ಸತ್ಯವನ್ನು ಇಡೀ ಗ್ರಾಮಕ್ಕೆ ತೋರಿಸಬೇಕೆಂಬುದು ಅವನ ಉದ್ದೇಶ. ಡ್ರ್ಯಾಗನ್ಗಳು ಅಪಾಯಕಾರಿಯಲ್ಲ, ನಾವು ಅವುಗಳನ್ನು ಸರಿಯಾಗಿ ಅರ್ಥಮಾಡಿಕೊಂಡಿಲ್ಲ ಎಂದು ಹೇಳುತ್ತಾನೆ. ಆದರೆ ಅಷ್ಟರಲ್ಲೇ ಆ ಬೆಂಕಿ ಉಗುಳುವ ಡ್ರ್ಯಾಗನ್ ಏಕಾಏಕಿ ಕೋಪಗೊಂಡು ಹಿಕ್ಕಪ್ ಮೇಲೆ ದಾಳಿ ಮಾಡುತ್ತದೆ. ಇಡೀ ಗ್ರಾಮ ಭಯದಿಂದ ಕಿರುಚುತ್ತದೆ. ಅದೇ ಕ್ಷಣದಲ್ಲಿ ಆಕಾಶವನ್ನು ಚೀರಿಕೊಂಡು ಟೂತ್ಲೆಸ್ ಅಲ್ಲಿಗೆ ಬರುತ್ತಾನೆ. ಅವನು ಬಾಗಿಲನ್ನು ಒಡೆದು ಒಳಗೆ ನುಗ್ಗಿ ಕೊನೆಯ ಕ್ಷಣದಲ್ಲಿ ಹಿಕ್ಕಪ್ನ ಜೀವ ಉಳಿಸುತ್ತಾನೆ. ನಂತರ ಆ ಡ್ರ್ಯಾಗನ್ ಅನ್ನು ಮತ್ತೆ ಅದರ ಪಂಜರದೊಳಗೆ ಓಡಿಸುತ್ತಾನೆ. ಆದರೆ ಈಗ ಒಂದು ದೊಡ್ಡ ಸಮಸ್ಯೆ ಉಂಟಾಗುತ್ತದೆ. ಇದುವರೆಗೂ ಯಾರೂ ನೋಡದ ನೈಟ್ ಫ್ಯೂರಿಯನ್ನು ಇಡೀ ಗ್ರಾಮ ನೋಡಿಬಿಟ್ಟಿದೆ. ಎಲ್ಲರೂ ಭಯದಿಂದ ಗಾಬರಿಯಾಗುತ್ತಾರೆ. ಅದನ್ನು ಹಿಡಿಯಲು ಓಡುತ್ತಾರೆ. ಹಿಕ್ಕಪ್ ಎಷ್ಟೇ ಬೇಡಿಕೊಂಡರೂ, ದಯವಿಟ್ಟು ಅವನನ್ನು ಬಿಡಿ, ಅವನು ನನ್ನ ಸ್ನೇಹಿತ ಎಂದು ಕೂಗಿದರೂ ಯಾರೂ ಕೇಳುವುದಿಲ್ಲ. ಸ್ಟೋಯಿಕ್ ಕೋಪದಿಂದ ಹಿಕ್ಕಪ್ನನ್ನು ಗದರಿಸುತ್ತಾನೆ. ಟೂತ್ಲೆಸ್ಗೆ ಕಬ್ಬಿಣದ ಸರಪಳಿಗಳನ್ನು ಹಾಕಿ ಬಂಧಿಸುತ್ತಾನೆ. ಮನೆಗೆ ಹಿಂತಿರುಗಿದ ನಂತರ ಸ್ಟೋಯಿಕ್ ತನ್ನ ಮಗನನ್ನು ಪ್ರಶ್ನಿಸುತ್ತಾನೆ. ಶತ್ರು ಯಾರು ಅನ್ನೋದನ್ನೇ ಮರೆತೆಯಾ? ಈ ಡ್ರ್ಯಾಗನ್ಗಳೇ ನಿನ್ನ ತಾಯಿಯನ್ನು ಕೊಂದವು. ಈಗಷ್ಟೇ ಒಂದು ಡ್ರ್ಯಾಗನ್ ನಿನ್ನನ್ನು ಕೊಲ್ಲಲು ಬಂದಿತ್ತು. ಆದರೆ ಹಿಕ್ಕಪ್ ತನ್ನ ಮಾತಿನಿಂದ ಹಿಂದೆ ಸರಿಯುವುದಿಲ್ಲ. ಇಲ್ಲ ಅಪ್ಪ, ಅವು ಕೆಟ್ಟವಲ್ಲ. ಅವು ನಮ್ಮ ಮೇಲೆ ದಾಳಿ ಮಾರುವುದು ತಮ್ಮ ಇಷ್ಟಕ್ಕಲ್ಲ. ಇನ್ನೂ ದೊಡ್ಡದಾದ ಒಂದು ಭೀಕರ ಡ್ರ್ಯಾಗನ್ಗೆ ಆಹಾರ ಕೊಡಲು ಅವು ಬಲವಂತವಾಗಿವೆ. ಈ ಮಾತು ಕೇಳಿದ ಸ್ಟೋಯಿಕ್ ಬೆಚ್ಚಿ ಬೀಳುತ್ತಾನೆ. ನೀನು ಆ ಜಾಗವನ್ನು ನೋಡಿದ್ದೀಯಾ? ಡ್ರ್ಯಾಗನ್ಗಳ ಗೂಡನ್ನು ನೋಡಿದ್ದೀಯಾ? ಹಿಕ್ಕಪ್ ತಲೆಯಾಡಿಸುತ್ತಾನೆ. ಟೂತ್ಲೆಸ್ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿತ್ತು. ಇಷ್ಟೇ ಸಾಕಾಗಿತ್ತು. ಸ್ಟೋಯಿಕ್ ತಕ್ಷಣ ಯೋಧರಿಗೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಆದೇಶಿಸುತ್ತಾನೆ. ಹೊರಡುವ ಮುನ್ನ ಹಿಕ್ಕಪ್ ಕಡೆ ನೋಡಿ ಕಹಿಯಾದ ಧ್ವನಿಯಲ್ಲಿ ಹೇಳುತ್ತಾನೆ, ನೀನು ನಮ್ಮವನಲ್ಲ. ಅವನು ಟೂತ್ಲೆಸ್ ಅನ್ನು ಸರಪಳಿಗಳಲ್ಲಿ ಬಂಧಿಸಿಕೊಂಡೇ ಹಡಗಿನಲ್ಲಿ ಡ್ರ್ಯಾಗನ್ಗಳ ಗೂಡಿನ ಕಡೆ ಹೊರಡುತ್ತಾನೆ. ಹಿಕ್ಕಪ್ ಸಂಪೂರ್ಣವಾಗಿ ಮುರಿದು ಬೀಳುತ್ತಾನೆ. ಅವನು ಆಸ್ಟ್ರಿಡ್ಗೆ ಹೇಳುತ್ತಾನೆ,
ನನ್ನ ಅಪ್ಪ ಹೇಳಿದ್ದು ಸರಿ. ನಾನು ಯಾವ ಕೆಲಸಕ್ಕೂ ಬಾರದವನು. 200 ವರ್ಷಗಳಲ್ಲಿ ಡ್ರ್ಯಾಗನ್ಗಳನ್ನು ಕೊಲ್ಲಲು ಇಷ್ಟಪಡದ ಮೊದಲ ವೈಕಿಂಗ್ ನಾನೇ. ಆದರೆ ಆಸ್ಟ್ರಿಡ್ ಅವನ ಮಾತನ್ನು ಒಪ್ಪುವುದಿಲ್ಲ. ಅವಳು ಅವನ ಕಣ್ಣಲ್ಲಿ ಕಣ್ಹಾಕಿ ಹೇಳುತ್ತಾಳೆ, ಇಲ್ಲ ಹಿಕ್ಕಪ್, 200 ವರ್ಷಗಳಲ್ಲಿ ಡ್ರ್ಯಾಗನ್ ಮೇಲೆ ಸವಾರಿ ಮಾಡಿದ ಮೊದಲ ವೈಕಿಂಗ್ ನೀನು. ಒಂದು ಡ್ರ್ಯಾಗನ್ನೊಂದಿಗೆ ಸ್ನೇಹ ಬೆಳೆಸಿದ ಮೊದಲ ವ್ಯಕ್ತಿ ನೀನು. ಅದು ದುರ್ಬಲತೆಯಲ್ಲ, ನಿಜವಾದ ಧೈರ್ಯ. ಹಿಕ್ಕಪ್ ಮೌನವಾಗಿ ಕೇಳುತ್ತಿರುತ್ತಾನೆ. ನಾನು ಅವನ ಜೊತೆ ಸ್ನೇಹ ಮಾಡಿದ್ದು ಅವನು ಕೂಡ ನನ್ನಂತೆ ಭಯಗೊಂಡಿದ್ದರಿಂದ ಎಂದು ಹೇಳುತ್ತಾನೆ. ಆಸ್ಟ್ರಿಡ್ ನಗತ್ತಾ ಕೇಳುತ್ತಾಳೆ, ಯಾರಾದ್ರೂ ನಿನಗೆ ಅವನ ಜೊತೆ ಸ್ನೇಹ ಮಾಡು ಅಂತ ಹೇಳಿದ್ರಾ? ಹಿಕ್ಕಪ್ ನಿಧಾನವಾಗಿ ಉತ್ತರಿಸುತ್ತಾನೆ, ಇಲ್ಲ, ಅದು ನನ್ನ ಆಯ್ಕೆ. ಅದಕ್ಕೆ ಆಸ್ಟ್ರಿಡ್ ಒಂದು ಮಾತು ಮಾತ್ರ ಹೇಳುತ್ತಾಳೆ, ಹಾಗಾದರೆ ಈಗಲೂ ನಿನ್ನ ಆಯ್ಕೆಯನ್ನೇ ಮಾಡು. ಸ್ನೇಹಿತರನ್ನು ಎಂದಿಗೂ ಬಿಟ್ಟು ಬಿಡಬಾರದು. ಹೋಗು, ಟೂತ್ಲೆಸ್ ಅನ್ನು ರಕ್ಷಿಸು. ಈ ಮಾತುಗಳು ಹಿಕ್ಕಪ್ಗೆ ಹೊಸ ಧೈರ್ಯ ಕೊಡುತ್ತವೆ. ಅವನು ತನ್ನ ಎಲ್ಲಾ ಸಹಪಾಠಿಗಳನ್ನು ಕರೆದು ಸಹಾಯ ಕೇಳುತ್ತಾನೆ. ಅವನ ಆಶ್ಚರ್ಯಕ್ಕೆ ಎಲ್ಲರೂ ಒಪ್ಪುತ್ತಾರೆ. ತರಬೇತಿಯಲ್ಲಿದ್ದ ಡ್ರ್ಯಾಗನ್ಗಳನ್ನು ಬಿಡುಗಡೆ ಮಾಡಿ ಅವುಗಳ ಮೇಲೆ ಸವಾರಿ ಮಾಡಿಕೊಂಡು ಎಲ್ಲರೂ ಡ್ರ್ಯಾಗನ್ಗಳ ದ್ವೀಪದ ಕಡೆಗೆ ಹಾರುತ್ತಾರೆ. ಇನ್ನೊಂದೆಡೆ ಸ್ಟೋಯಿಕ್ ಮತ್ತು ವೈಕಿಂಗ್ ಯೋಧರು ಡ್ರ್ಯಾಗನ್ಗಳ ಗೂಡಿಗೆ ತಲುಪಿರುತ್ತಾರೆ. ಸ್ಟೋಯಿಕ್ ಗಟ್ಟಿಯಾಗಿ ಕೂಗುತ್ತಾನೆ, ಇಂದು ಎಲ್ಲವೂ ಮುಗಿಯುತ್ತದೆ. ಇನ್ನು ಮುಂದೆ ಡ್ರ್ಯಾಗನ್ಗಳು ಇರುವುದಿಲ್ಲ. ವೈಕಿಂಗ್ಗಳು ಬೆಂಕಿ ತುಂಬಿದ ಕಟಪುಲ್ಟ್ಗಳಿಂದ ಬೆಟ್ಟದ ಮೇಲೆ ದಾಳಿ ಮಾಡುತ್ತಾರೆ. ಬೆಂಕಿಯ ಸ್ಫೋಟಗಳು ಗುಹೆಗಳೊಳಗೆ ಬಿದ್ದು ಎಲ್ಲೆಡೆ ವಿನಾಶ ಉಂಟುಮಾಡುತ್ತವೆ. ಭಯಗೊಂಡ ಡ್ರ್ಯಾಗನ್ಗಳು ಗುಹೆಯಿಂದ ಹೊರಗೆ ಹಾರಲು ಆರಂಭಿಸುತ್ತವೆ. ಆದರೆ ಹಠಾತ್ತಾಗಿ ಇಡೀ ಬೆಟ್ಟವೇ ನಡುಗಲು ಶುರುವಾಗುತ್ತದೆ. ಒಂದು ಭೀಕರ ಗರ್ಜನೆ ಕೇಳಿಸುತ್ತದೆ. ನೆಲದ ಆಳದಿಂದ ನಿಧಾನವಾಗಿ ಹೊರಬರುತ್ತದೆ ರೆಡ್ ಡೆತ್. ಇದುವರೆಗೂ ಯಾರೂ ನೋಡದಷ್ಟು ದೊಡ್ಡ ಡ್ರ್ಯಾಗನ್. ಉಳಿದ ಎಲ್ಲಾ ಡ್ರ್ಯಾಗನ್ಗಳಿಗಿಂತ 100ರಷ್ಟು ದೊಡ್ಡದು. ಇದುವರೆಗೂ ಎಲ್ಲಾ ಡ್ರ್ಯಾಗನ್ಗಳನ್ನು ಭಯಪಡಿಸುತ್ತಿದ್ದ ನಿಜವಾದ ರಾಕ್ಷಸ ಇದೆ. ಅಷ್ಟರಲ್ಲೇ ಹಿಕ್ಕಪ್ ಒಟ್ಟು ಅವನ ಸ್ನೇಹಿತರು ಅಲ್ಲಿಗೆ ತಲುಪುತ್ತಾರೆ. ಹಿಕ್ಕಪ್ ರೆಡ್ ಡೆತ್ನ ಗಮನವನ್ನು ಬೇರೆಡೆ ಸೆಳೆಯಲು ಅದರತ್ತ ಹಾರುತ್ತಾನೆ. ಅವನು ಆಸ್ಟ್ರಿಡ್ಗೆ ಕೂಗುತ್ತಾನೆ, ಆಸ್ಟ್ರಿಡ್, ಟೂತ್ಲೆಸ್ ಅನ್ನು ರಕ್ಷಿಸು. ಕ್ಷಣದಲ್ಲಿ ಭೀಕರ ಯುದ್ಧ ಆರಂಭವಾಗುತ್ತದೆ. ರೆಡ್ ಡೆತ್ ಎಲ್ಲೆಡೆ ಬೆಂಕಿಯ ಮಳೆ ಸುರಿಸುತ್ತದೆ. ಅನೇಕ ವೈಕಿಂಗ್ ಯೋಧರು ಸಮುದ್ರಕ್ಕೆ ಬೀಳುತ್ತಾರೆ. ಹಿಕ್ಕಪ್ ಕೂಡ ನೀರಿನ ಬಳಿ ಬಿದ್ದು ಹೋಗುತ್ತಾನೆ. ಆದರೂ ಅವನು ಕೈ ಚೆಲ್ಲುವುದಿಲ್ಲ. ನೀರಿನೊಳಗೆ ಮುಳುಗಿ ಟೂತ್ಲೆಸ್ನ ಸರಪಳಿಗಳನ್ನು ಬಿಡಿಸಲು ಪ್ರಯತ್ನಿಸುತ್ತಾನೆ. ಆದರೆ ಸರಪಳಿಗಳು ತುಂಬಾ ಬಿಗಿಯಾಗಿರುತ್ತವೆ. ಉಸಿರಾಡಲು ಸಾಧ್ಯವಾಗದೆ ಅವನು ಪ್ರಜ್ಞೆ ಕಳೆದುಕೊಳ್ಳುತ್ತಾನೆ. ಅಷ್ಟರಲ್ಲಿ ಅವನ ಸ್ನೇಹಿತರು ನೀರಿಗೆ ಧುಮುಕಿ ಅವನನ್ನು ರಕ್ಷಿಸುತ್ತಾನೆ. ಇನ್ನೊಂದೆಡೆ ಟೂತ್ಲೆಸ್ ಕೂಡ ಬಿಡುಗಡೆಯಾಗುತ್ತದೆ. ಇದೀಗ ಅಂತಿಮ ಹೋರಾಟ ಆರಂಭವಾಗುತ್ತದೆ. ಟೂತ್ಲೆಸ್ ತನ್ನ ಬೆನ್ನಿನ ಮೇಲೆ ಹಿಕ್ಕಪ್ಪನ್ನು ಕೂರಿಸಿಕೊಂಡು ಆಕಾಶಕ್ಕೆ ಹಾರುತ್ತದೆ. ಕೆಳಗಿಂದ ಇದೆಲ್ಲವನ್ನು ನೋಡುತ್ತಿದ್ದ ಸ್ಟೋಯಿಕ್ಗೆ ಕೊನೆಗೂ ಸತ್ಯ ಅರ್ಥವಾಗುತ್ತದೆ. ಅವನು ಭಾವನಾತ್ಮಕವಾಗಿ ಹೇಳುತ್ತಾನೆ, ಹಿಕ್ಕಪ್, ನೀನೇ ಸರಿ, ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸು. ಆಕಾಶದಲ್ಲಿ ಭೀಕರ ಯುದ್ಧ ನಡೆಯುತ್ತದೆ. ರೆಡ್ ಡೆತ್ ತನ್ನ ಬಾಯಿಯಿಂದ ಅಗ್ನಿ ಜ್ವಾಲೆಗಳನ್ನು ಉಗುಳುತ್ತದೆ. ಟೂತ್ಲೆಸ್ ಚುರುಕಾಗಿ ಅವುಗಳನ್ನು ತಪ್ಪಿಸಿಕೊಂಡು ಅದರ ರೆಕ್ಕೆಗಳ ಮೇಲೆ ಬೆಂಕಿಯ ದಾಳಿಗಳನ್ನು ಮಾಡುತ್ತದೆ. ಆದರೆ ಆ ದೈತ್ಯನಿಗೆ ಅದರಿಂದ ಏನೂ ಆಗುವುದಿಲ್ಲ. ಅದು ಮತ್ತೆ ಮತ್ತೆ ದಾಳಿ ಮಾಡುತ್ತದೇ ಇರುತ್ತದೆ. ಒಂದು ಬಾರಿ ಅದರ ಬೆಂಕಿ ಟೂತ್ಲೆಸ್ನ ರೆಕ್ಕೆಗಳನ್ನು ಸುಡುತ್ತದೆ. ಟೂತ್ಲೆಸ್ ನಿಯಂತ್ರಣ ಕಳೆದುಕೊಂಡು ಕೆಳಗೆ ಬೀಳಲು ಆರಂಭಿಸುತ್ತದೆ. ಆದರೆ ಕೊನೆಯ ಕ್ಷಣದಲ್ಲಿ ಹಿಕ್ಕಪ್ ಒಂದು ಯೋಚನೆ ಮಾಡುತ್ತಾನೆ. ಟೂತ್ಲೆಸ್ ನೇರವಾಗಿ ರೆಡ್ ಡೆತ್ನ ಬಾಯೊಳಗೆ ತನ್ನ ಅಗ್ನಿಗೋಳವನ್ನು ಹೊಡೆಯುತ್ತದೆ. ಮುಂದಿನ ಕ್ಷಣ ಭಾರೀ ಸ್ಫೋಟ. ಇಡೀ ಆಕಾಶವೇ ನಡುಗುತ್ತದೆ. ರೆಡ್ ಡೆತ್ ಸ್ಫೋಟಿಸಿ ತುಂಡು ತುಂಡಾಗುತ್ತದೆ. ಆದರೆ ಆ ಸ್ಫೋಟದ ಹೊಡೆತಕ್ಕೆ ಹಿಕ್ಕಪ್ ಟೂತ್ಲೆಸ್ನ ಬೆನ್ನಿನಿಂದ ಕೆಳಗೆ ಎಸೆಯಲ್ಪಡುತ್ತಾನೆ. ಅವನು ಆಕಾಶದಿಂದ ಕೆಳಗೆ ಬೀಳಲು ತೊಡಗುತ್ತಾನೆ. ಟೂತ್ಲೆಸ್ ಹೊಗೆ ಮತ್ತು ಬೆಂಕಿಯ ನಡುವೆ ತನ್ನ ಸ್ನೇಹಿತನನ್ನು ರಕ್ಷಿಸಲು ಮಿಂಚಿನ ವೇಗದಲ್ಲಿ ಧುಮುಕುತ್ತದೆ. ಕೆಲವು ಕ್ಷಣಗಳವರೆಗೂ ಯಾರಿಗೂ ಏನೂ ಕಾಣುವುದಿಲ್ಲ. ನಂತರ ಹೊಗೆ ನಿಧಾನವಾಗಿ ದೂರವಾಗುತ್ತದೆ. ಟೂತ್ಲೆಸ್ ತನ್ನ ರೆಕ್ಕೆಗಳ ಮಧ್ಯೆ ಹಿಕ್ಕಪ್ಪನ್ನು ಸುರಕ್ಷಿತವಾಗಿ ಹಿಡಿದು ನೆಲಕ್ಕಿಳಿಸುತ್ತದೆ. ಹಿಕ್ಕಪ್ ಬದುಕಿದ್ದಾನೆ, ಆದರೆ ಅವನು ಪ್ರಜ್ಞೆ ಕಳೆದುಕೊಂಡಿದ್ದಾನೆ. ಗ್ರಾಮದ ಜನರೆಲ್ಲ ಸಂತೋಷದಿಂದ ಸಂಭ್ರಮಿಸುತ್ತಾರೆ. ಕೆಲವು ದಿನಗಳು ಕಳೆಯುತ್ತವೆ. ಕೊನೆಗೂ ಹಿಕ್ಕಪ್ ಕಣ್ಣು ತೆರೆಯುತ್ತಾನೆ. ಅವನ ಪಕ್ಕದಲ್ಲೇ ಟೂತ್ಲೆಸ್ ಶಾಂತವಾಗಿ ಕುಳಿತು ಅವನನ್ನು ಕಾಯುತ್ತಿರುತ್ತದೆ. ಆಗ ಹಿಕ್ಕಪ್ಗೆ ಒಂದು ವಿಷಯ ಗೊತ್ತಾಗುತ್ತದೆ. ಅಂತಿಮ ಯುದ್ಧದಲ್ಲಿ ಅವನ ಒಂದು ಕಾಲು ಕಳೆದು ಹೋಗಿದೆ. ಅವನು ದುಃಖದಿಂದ ಕೆಳಗೆ ನೋಡುತ್ತಾನೆ. ಟೂತ್ಲೆಸ್ ನಿಧಾನವಾಗಿ ಅವನನ್ನು ಸಮಾಧಾನಪಡಿಸುತ್ತದೆ. ನಂತರ ಅವನನ್ನು ಹೊರಗೆ ಕರೆದುಕೊಂಡು ಹೋಗುತ್ತದೆ. ಹೊರಗೆ ಕಂಡ ದೃಶ್ಯವನ್ನು ನೋಡಿ ಹಿಕ್ಕಪ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರುತ್ತದೆ.
ಒಮ್ಮೆ ಡ್ರ್ಯಾಗನ್ಗಳನ್ನು ಕೊಲ್ಲುವುದೇ ಜೀವನವಾಗಿದ್ದ ಆ ವೈಕಿಂಗ್ ಗ್ರಾಮ ಈಗ ಅದೇ ಡ್ರ್ಯಾಗನ್ಗಳೊಂದಿಗೆ ಸಂತೋಷದಿಂದ ಬದುಕುತ್ತಿದೆ. ಜನರು ಡ್ರ್ಯಾಗನ್ಗಳ ಮೇಲೆ ಹಾರುತ್ತಿದ್ದಾರೆ. ಮಕ್ಕಳು ಅವುಗಳ ಜೊತೆ ಆಟವಾಡುತ್ತಿದ್ದಾರೆ. ಹಿಕ್ಕಪ್ ಕಂಡ ಕನಸು ನಿಜವಾಗಿದೆ. ಸ್ಟೋಯಿಕ್ ಅವನ ಬಳಿ ಬಂದು ಹೆಮ್ಮೆಯಿಂದ ಹೇರುತ್ತಾನೆ, ನೀನು ನಮ್ಮ ಇತಿಹಾಸವನ್ನೇ ಬದಲಾಯಿಸಿದ್ದೀಯಾ, ನೀನು ನಿಜವಾದ ವೀರ. ಅಷ್ಟರಲ್ಲಿ ಆಸ್ಟ್ರಿಡ್ ಕೂಡ ಹತ್ತಿರ ಬರುತ್ತಾಳೆ. ಒಮ್ಮೆ ಅವನನ್ನು ತಿರಸ್ಕರಿಸುತ್ತಿದ್ದ ಆ ಹುಡುಗಿ ಈಗ ಹೆಮ್ಮೆಯಿಂದ ಹಿಕ್ಕಪ್ನ ಕೆನ್ನೆಯೊಮ್ಮೆ ಮುತ್ತಿಡುತ್ತಾಳೆ. ಹಿಕ್ಕಪ್ ನಗುತ್ತಾನೆ. ಕೊನೆಯಲ್ಲಿ ಹಿಕ್ಕಪ್, ಆಸ್ಟ್ರಿಡ್ ಮತ್ತು ಅವರ ಎಲ್ಲಾ ಸ್ನೇಹಿತರು ತಮ್ಮ ತಮ್ಮ ಡ್ರ್ಯಾಗನ್ಗಳ ಮೇಲೆ ಸವಾರಿ ಮಾಡಿ ಮುಕ್ತ ಆಕಾಶದತ್ತ ಹಾರುತ್ತಾರೆ.